ಮತ್ತ ನಾ ಕೇಳ್ತೀನಿ ಪಿಂಟು ಮಾಸ್ತರ್ಗ ಏನ್ ಕೇಳ್ತೀರಿಪ್ಪ ವಿಷಯ ಇಟ್ಟದಿ ಹೌದ್ ಭಗವಂತ ಎಲ್ಲಿ ತನ ವಿದ್ಯೆ ಬುದ್ಧಿ ಕೊಟ್ಟಿರ್ತಾನ ಅಲ್ಲಿ ತನ ನಾವು ನೀವೆಲ್ಲ ಹೋಗ್ಬೇಕಾಗ್ತದ ಹೌದ್ ಈ ಸಭಾದಾಗ ಬಂದು ವಿಷಯ ಇಟ್ಟು ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತಾನತ್ತ ಇಟ್ಯಾಕ ಸೊಕ್ಕ ಬರ್ಲಾಕತ್ತದ ಯಾರ ಜೋಡಿ ಹಾಡಿಕೆ ಮಾಡಾಕತ್ತ ಒಂದ್ ಸ್ವಲ್ಪ ಕಬರೀರ ಐತ ನಿನಗ ಹಾ ಕಬರ್ ಐತಿಲ್ಲ ಕರ್ಸ್ರಿ ಅವ್ರನ್ನ ಸ್ಟೇಜ್ಗೆ ಏನು ಕೈಯಾಗ ಹಗ್ಗ ಹಿಡ್ಕೊಂಡ್ ಕ್ವಾಣ ಮುಂದ್ ಮಾಡ್ಕೊಂಡ್ ಬಂದ್ರು ಯಮದೂತರು ಬಂದ್ರು ಶಿವನ ದೇವಾಲಯದಾಗ ಯಮದೂತರಿಗೆ ಆಹ್ವಾನಿಸಿದಲ್ಲ ಒಳಗೆ ಹೆಜ್ಜೆ ಇಡಾಕ ಬರುದಿಲ್ಲ ಯಾರಿಗೆ ಯಮದೂತರಿಗೆ ಹೌದಪ್ಪ ಹೌದಾ ಬಾಕಲದಾಗ ನಿಂತು ಹೇಳ್ತಾರೆ ಏ ಮಾರ್ಕಂಡ ಮುನಿ ನಿನ್ನ ಸಾವು ಬಂದದ ಹೊರಗೆ ಬರ್ತೀವಿ ಇಲ್ಲ ಹೊತ್ತು ಕೇಳಿದ್ರ ಅವ್ರು ಅವಾಗ ಏನ್ ಹೇಳ್ತದ್ರಿಪ್ಪ ಕೂಸ್ 16 ವರ್ಷದ 16 ವರ್ಷದ ಕೂಸು ನಾ ಬರುದಿಲ್ಲ ಅಂತ ಹೇಳ್ತಿತ್ರಿ ಲಿಂಗದ ಮುಂದೆ ಕೂತ ಹೌದು ಹೌದು ಹೊರಗೆ ಬಾ ಹಾ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ನಿನ್ನ ಹಗ್ಗ ಹೋಗದ ಜಕ್ಕೋಬೇಕಾಗ್ತದ ಹೊರಗೆ ಬಾ ಅಂತೇಳಿ ಯಮದೂತರು ಹೇಳ್ತಾರ ಬಾಕಲದಾಗ ನಿಂತು ಆದ್ರ ಕೂಸು ಬರುದಿಲ್ಲ ಅಂತೇಳಿ ಲಿಂಗಕ್ಕೆ ತೆಕ್ಕಿ ಬಡ್ಕೊಂಡು ಓಂ ನಮ ಶಿವಾಯ ಅಂತೇಳಿ ಓಂ ನಮ ಶಿವಾಯ ನುಡ್ಕೋತ್ ಕೂತಿತ್ರಿ ಹೌದು ಯಮದೂತರು ಹೇಳಿದ್ರು ಕೂಡ ಅವ್ರ ಮಾತು ಕೇಳಲಿ ಯಮದೂತರು ಹೋಗಿ ಯಮಗ್ ಹೇಳಿದ್ರು ತಮ್ಮೆಲ್ಲರಿಗೂ ಕೂಡ ಮುತ್ತೂರು ಸಂಘದ ಪರವಾಗಿ ಒಂದ್ಸಾರಿ ನಮಸ್ಕಾರಗಳನ್ನ ಹೇಳಿ ಇನ್ನು ಡೊಳ್ಳಿನ ಪದ ಕೇಳಕ್ ಬಂದಲ್ಲಿ ಏನ್ ಮಕ್ಕೊಂದಾರಲ್ಲ ಇವರಿಗೆ 3 ಸಾರಿ ನಮಸ್ಕಾರಗಳು ಚಲೋ ಆಯ್ತು ಸರ್ ನಿಮಗೊಂದ್ ಮಾತು ಕೇಳ್ತೇನ್ರಿ ಏನ್ ಕೇಳ್ತ ಇವ್ರು ಮಣ್ಕೊಂಡವ್ರು ಮುಂದಿನ ಜನ್ಮದಾಗ ಏನಾಗಿ ಹುಟ್ಟಾರತ್ರಿ ಬೇಕಲ್ ಮುದಕ್ಕೆ ಅದು ಇಲ್ಲೇ ಅದನ್ನ ಹಾ ಯಾಕಡೆ ಸಿಟಿಗೆ ಇರ್ಲತ್ತ ನಿನ್ ಮೇಲೆ ಅವಂಗ ಏನಕ ಚಂಡಿಗೆ ಬಿರ್ಸ್ಲೇ ಬಿದ್ದತ್ ಹೇಳ್ರಿ ಡೊಳ್ಳಿನ ಪದ ಪ್ರವಚನ ಕೀರ್ತನೆ ಸತ್ಸಂಗದ ಸೇವಾ ಎಲ್ಲಿ ನಡೀತದಲ್ಲ ಅಲ್ಲಿ ಬಂದ ಮಣ್ಕೊಂಡ್ರ ಏನಾಗಿ ಹುಡ್ತಾರ ಹೇಳ್ಯಾರ ಏನಾಗಿ ಹುಟ್ತಾರಿಪ್ಪ ನೀ ಹೇಳಲ್ಲ ನನ್ಗೆ ಹೇಳ್ರಿ ಕಲ್ಲು ಉಗಿತಾರ ಅವ್ರು ದೇವ್ವಾಗಿ ಹುಡ್ತಾರ ಅಂತ ಹೇಳ್ತಾರ ಪುಣ್ಯಾತ್ಮರಿ ಹೌದಪ್ಪ ಹೌದು ಇರ್ಲಿ ಹೌದು ಆತ್ಮೀಯ ಬಂಧುಗಳೇ ಯಾನಿಪ್ಪ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರಿ ಗೌಡ್ರ ಮಸೀದಿ ತೋಡೋ ಮಂದಿರ ತೋಡೋ मसीदी तोड़ो मंदिर तोड़ो मगर किसका दिल मत तोड़ो मुझे मालूम नहीं कर्नाटक है कन्नड़ में बोलो क्या भी नहीं कुछ भी नहीं अच्छ कर्नाटक है समझ क्या हाँ ಬೇಕಲ್ ಮುದಿಕೆ ತಿಳಿಲಿಲ್ಲ ಗೊತ್ತಾಗ್ಲಿಲ್ಲಪ್ಪ ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಟುಕೊಂಡು ನಿರ್ಮಲವಾಗಿ ಇಟ್ಟುಕೊಂಡು ಹಾದಿವಂದ್ರ ಏನಕ್ಕದ ಗುರುವಿ ನನ್ನ ಗುಡಿ ಗುಂಡಾರ ಹುಡುಕೋದು ಕಾರಣಿಲ್ಲ ಒಂದು ಮನಿ ಒಡಿ ಕಟ್ಲಿಕ್ ಬರ್ತದ ಮಠ ಒಡಿ ಕಟ್ಲಿಕ್ ಬರ್ತದ ಹೌದಿಪ್ಪ ಮನುಷ್ಯನ ಮನಸ್ಸು ಒಮ್ಮೆ ಒಡಿತಂದ್ರೆ ಎಂದಿಗೂ ಕಟ್ಟಾಕ ಬರುದಿಲ್ಲ ಅಂತ ಹೇಳ್ತಾರ ಜ್ಞಾನಿಗಳು ನಿನಗ ಮನೆ ಕಟ್ಟಾಕ ಬರ್ಲಿಕ್ಕ ಸುಮ್ಮಿರು ಮತ್ತೆ ಏನ್ ಮಾಡ್ಬಾರ್ದಿಪ್ಪ ಕಟ್ಟಿದ ಮನಿ ಮ್ಯಾಲ ಲಿಂಬಿಕಾಯಿ ಒಗಿಯುವಂತ ಕೆಲಸ ಮಾಡ್ಬೇಡ ಅಂತ ಹೇಳ್ತಾರ ಹೌದು ಹೌದಪ್ಪ ಹೌದು ನಿನಗೊಂದು ಮನೆ ದೀಪ ಬೆಳಗಲಾಕ ಬರ್ಲಿಕ್ಕಂದ್ರ ಸುಮ್ಮಿರಕರೆ ಹಚ್ಚಿರ್ತಕ್ಕಂತ ದೀಪ ಆರಿಸುವಂತ ಕೆಲಸ ಮಾಡ್ಬೇಡ ತಿಳ್ತಾರ ಹೌದಪ್ಪ ಹೌದು ಇಬ್ರ ಅಣ್ಣ ತಮ್ಮ ರಾಮ ಲಕ್ಷ್ಮಣರಂಗ ಜೀವನ ಮಾಡ್ಲಾಕತ್ತಿದ್ರಂದ್ರ ನೋಡಿ ಆನಂದ ಪಡಿ ಹೌದಾ ಕರೆ ಆ ಇಬ್ಬರು ಅಣ್ಣ ತಮ್ಮರಿಗೆ ಬೆಂಕಿ ಹಚ್ಚಿ ಒಡಿಯುವಂತ ಕೆಲಸ ಮಾಡ್ಬೇಡ ತಿಳ್ತಾರ ಹೌದಪ್ಪ ಹೌದು ಎಂತ ಮಾತು ಹೇಳ್ತಾರ ಮುದುಕ್ಯ ಎಂತದ್ ಹೇಳಿದ್ರು ಇಬ್ಬರು ಮಾಡುವಂತ ಕೆಲಸ ಒಡಿಬ್ಯಾಡ್ದತ್ತ ಅವರು ಏಯ್ ನೀನು ಎಬಡಿಗತೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಸರ ನನಗ ಹೊಳ್ಳಿ ಕೇಳಾಕ ಹೋಗ್ಬೇಡ್ರಿ ನನಗ ಬಾಯಿ ಸುದ್ದಿಲ್ಲ ಏನ್ ಬಾಯಿ ಸುದ್ದಿಲ್ಲತ್ತಿ ನ್ಯಾಲಿಗೆ ಉಲ್ಟಾ ಪಲ್ಟಾ ನಿನಗಟ್ಟ ಮಾತಾಡೋದು ಆಗ್ಲಿಕ್ಕಂದ್ರ ಸೀರಿಯಸ್ ವಿಷಯ ಮಾತಾಡುವತ್ನ್ಯಾಗ ಸೀರಿಯಸ್ ಆಗಿ ಮಾತಾಡೋದು ಕಲಿ ಮತ್ತೆ ಏನ್ ಅನ್ನತ್ತೀರಿ ನನಗ ಇರ್ಲಿಕ್ಕಂದ್ರ ಸುಮ್ ಹೂ ಅನ್ನು ದಗದ ಮಾತಾಡು ಪಾಜಿಲ್ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಲ್ಲಿ ಅಂದ್ರೆ ಅವ್ನ ಕೈ ಕೊಡು ಸುಮ್ ಹೂ ಅನ್ನು ದಗದ ಅಷ್ಟ ಮಾಡ ಮುದಕ್ಕೆ ನೀ ಮಾತಾಡ್ತೇನೆ ಏಯ್ ಹೂ ಅನ್ನೋದು ಅಷ್ಟೇ ಮಾಡ ಆಯ್ತಾಡ್ರಿ ಮಹಾತ್ಮರು ಹೇಳ್ತಾರ ನಾದ ಪ್ರಿಯ ಶಿವನ್ ಎಂಬುವರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನ್ ಎಂಬುವರು ವೇದ ಪ್ರಿಯ ಶಿವನಲ್ಲ ಏನ್ ಹೇಳಿದ್ರು ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯ್ತ ಹೇಳಿದ್ರು ಬಸಣ್ಣವರು ಏನ್ ಹೋಯ್ತ ಹೇಳಿದ್ರು ಅವರು ಏಯ್ ಅದು ಒಂದು ಪ್ರಿಂಟ್ ಮಾಡ್ಕೊಂಡ ಏಯ್
ನೀ ಅಡ್ಡ ಮಾತಾಡಬೇಡತ್ ಹ್ಞೂ ಮಾತಾಡತ್ತೇಳಿ ಮಂದಿ ಬೇಯ್ಲಾಕತ್ತೈತಿ ನಿನ್ನ ಅದಕ್ಕೂ ಹೂನೇನ ಅವ್ರಿಗೆ 4 ದುಬದಾಗ ಕಟ್ಟಿ ಅಂತ ಹೇಳ್ಯಾರ ನೋಡೋರು ನೀನ್ ಮಾತಾಡವ ಏನಂದ್ರೆ ನಿನ್ಗೆ ಹೆಂಗ್ ತಿಳಿದ ಹಂಗಾರ ಮಾತಾಡು. ಇಲ್ಲಿ ನೀವು ಹೂ ಅಂದ್ರೆ ಹೂ ಅತ್ತನ್ ಹಾ ಅಂದ್ರೆ ಹಾ ಅತ್ತನ ಇಲ್ಲೇ ಮಣ್ಕೊಂಡ್ ಇದು ಹೆಂಗ್ ಆಗ್ತದ್ರಿ? ಹೌದು, ಆ ಊರಾಗ ಒಂದು ಹೋಟೆಲ್ ಇತ್ತತ್ರಿ. ಒಂದೇ ಹೋಟೆಲ್ ರೀ? ಹಾ ಹೌದು. ನಮ್ ಕಾಕಾರ್ ಕೂತಾರಲ್ಲ ಇಂತಾರ ಅಗದಿ ಶಾಣೆ ತನ್ನ ಮನುಷ್ಯ ಒಬ್ಬ ಹೋಟೆಲ್ ಇಟ್ಟಿದತ್ತ. ಹೌದಿಪ್ಪ ಹೌದು. ಹೋಟೆಲ್ ಇಟ್ಟು ಹೋಟೆಲ್ ಮ್ಯಾಲ ಬೋರ್ಡ್ ಬರ್ದಿದತ್ತವ. ಏನತ್ತಿಪ್ಪ? ನೀವು ಊಟ ಮಾಡಕ್ ಬಂದ್ರಂದ್ರ, ನೀವು ನಾಷ್ಟ ಮಾಡಕ್ ಬಂದ್ರಂದ್ರ ಬಿಲ್ ನೀವು ಕೊಡಂಗಿಲ್ಲ, ನೀವು ತಿಂದು ಹೋದ ಬಿಲ್ ನಿಮ್ಮ ಮೊಮ್ಮಕ್ಕಳು ಕೊಡ್ಬೇಕು ಅಂತೇಳಿ ಬೋರ್ಡ್ ಬರ್ದಿದತ್ತವ ನೋಡ್ರಿ. ಹಾ, ಈಗ ನೀವು ತಿಂದು ಹೋದ್ರು ನಿಮ್ಮನ್ನ ನಾ ಬಿಲ್ ಕೇಳಲ್ಲ, ನಿಮ್ಮ ಮೊಮ್ಮಕ್ಕಳನ್ನ ಕೇಳ್ತೇನೆ ನಾನು. ನಿಮ್ಮ ಮೊಮ್ಮಕ್ಕಳು ಕೊಡುವಂತ ಬಿಲ್ ಇದು ಅಂಗಡಿ ಅದ. ನೀವು ತಿಂದ್ರಿ ಅಂದ್ರೆ ನೀವು ಬಿಲ್ ಕಟ್ಟಂಗಿಲ್ಲ, ನಾಳೆ ನಿಮ್ಮ ಮೊಮ್ಮಕ್ಕಳ ಕಾಲೇ ಇದ್ರ ಬಿಲ್ ಮುಟ್ಟಿಸ್ಬೇಕಂತೇಳಿ ಬೋರ್ಡ್ ಬರ್ದಿದತ್ತವ. ಹೌದಿಪ್ಪ ಹೌದು. ನಿನ್ನಂತ ಮಂಗ್ಯಾನ ಮಕ್ಕಳ ಹೋಟೆಲ್ಕ್ ಹೋದ್ರತ್ತವ್. ಹೋಗಿ ಏನ್ ಮಾಡ್ತಾನಿಪ್ಪ ಇವ್ರು ಅಂದ್ರತ್ತವ್ರು, ಹಸಿನೇ ಇವತ್ತು ಊಟ ಮಾಡೋನು ಶಿಸ್ತು ಕಟ್ಯಾಂಗ್ ಕಟ್ಟಿನು. ಹೌದು, ಬೋರ್ಡರೇ ಮಾಲಕ್ ಹಾಕ್ಯಾನ. ನಾವಂತರ ಬಿಲ್ ಕೊಡಂಗಿಲ್ಲ. ಹೌದು, ನಾಳೆ ನಮ್ಮ ಮೊಮ್ಮಕ್ಕಳ ಕೈಲಿ ಕೇಳ್ತಾರತ್ತ, ಹೋಗು ನಡಿ ಅಂತೇಳಿ ಹಣ್ಣಂಗ್ ಎಮ್ಮಿ ತಿಂದಂಗ ತಿಂದ್ರಿ ಇವ್ರು. ಹೌದು, ಹೋಟೆಲ್ದಾಗ ಹೋಗಿ. ಹೌದಿಪ್ಪ. ತಮಗೆ ಏನ್ ಬರ್ತೈತಿ, ನೀರು ಕುಡಿಯಂಗ ನೀರು ಕುಡಿದ್ರು, ಪೆಪ್ಸಿ ಕುಡಿಯಂಗ ಪೆಪ್ಸಿ ಕುಡಿದ್ರು, ದ್ವಾಸಿ ತಿನ್ನಂಗ ದ್ವಾಸಿ ತಿಂದ್ರು, ಎಲ್ಲಾ ತಿಂದ್ರು ಹೊರಗೆ ಹೊಂಟ್ರಿ ಇವ್ರು. ಅವಾಗ ಮಾಲಕ್ ಏನ್ ಮಾಡ್ತಾನಿಪ್ಪ? ಮಾಲಕ್ ಕರೆದವ್. ಮಾಲಕ್ರ ಬಿಲ್ ಅಂದವ್. ನೀವು ಬೋರ್ಡ್ ಏನ್ ಬರ್ದ್ರಿ ಎತ್ ಕೇಳಿದಿವಿ ಇವನಂತವ್ರಿ. ಹೌದಪ್ಪ ಹೌದಾ. ಅವಂದ ಇಲ್ಲ ನೀವು ತಿಂದ ಬಿಲ್ ನಿಮ್ಮ ಮೊಮ್ಮಕ್ಕಳು ಕಟ್ಟಬೇಕತ್ ಬರ್ದನು. ನಾಳೆ ನನ್ನ ಮೊಮ್ಮಕ್ಕಳು ಕಟ್ತಾರ, ನಾ ಯಾಕೆ ಕೊಡ್ಲೋ ಅಂದ್ರಿ ಇವ. ಅವಾಗ ಹೋಟೆಲ್ ಮಾಲಕ್ ಏನತಾನಿಪ್ಪ? ಮಂಗ್ಯಾನ ಮಕ್ಕಳ, ನಾ ನಿಮ್ನ ಕೇಳಾಕತ್ತಿಲ್ಲ, ಈಗ ತಿಂದದ ಕೇಳಾಕತ್ತಿಲ್ಲ. ಹೌದು, ಹಿಂದಕ್ಕ ನಿಮ್ ಮುತ್ಯ ತಿಂದು ಹೋಗ್ಯಾನು, ಅದಕ್ಕೆ ನೀ ಇಲ್ಲಿ ತೀರ್ಸ್ಬಾ ಕೊಡ್ಬಾ ಅಂದ್ರತ್ತವ್ರು. ನೋಡು, ನಿಮ್ ಮುತ್ಯಾನ ಬಿಲ್ ನೀ ಕಟ್ಟಿ ಹೋಗು, ನಿನ್ನ ಬಿಲ್ ನಿನ್ನ ಮೊಮ್ಮಕ್ಕಳು ಕಟ್ತಾರ ಅಂದತ್ತ. ಹಂಗಿಲ್ಲಿ ವ್ಯವಹಾರ ಆಗಿರಬಾರ್ದು. ಹೌದಪ್ಪ ಹೌದು. ಇವತ್ತಿನ ದಿವಸ ಏನ್ರಿಪ್ಪ? ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕು ಸುಕ್ಷೇತ್ರ ಗುಂಡೇವಾಡಿ ಗ್ರಾಮ. ಇದಕ್ಕೊಂದು ಇತಿಹಾಸ ಅದ. ಏನದರಿಪ್ಪ ಇತಿಹಾಸ? ಸಕ್ಕರೆ ಜಿಲ್ಲಾ ಅಕ್ಕರೆ ತಾಲೂಕು ನಕ್ಕರೆ ಗ್ರಾಮ ಯಾವ್ದತ್ತ ಕೇಳಿದ್ರ ಅದು ಗುಂಡೇವಾಡಿ ಗ್ರಾಮ ಅಂತ ಸಭಾದೊಳಗೆ ಕೈ ಎತ್ತಿಳ್ತಕ್ಕಂಥ ಮಾತು ನನ್ನ ಆತ್ಮೀಯ ಬಂಧುಗಳು. ಹೌದಪ್ಪ ಹೌದು. ಅದಕ್ಕೆ ಹೇಳ್ತಾರ ಮಹಾತ್ಮರು, ಏನತ್ತ? ಅಳತೆ ನೋಡಿ ಅಂಗಿ ಹೊಲಿಬೇಕು, ಗುಣ ನೋಡಿ ಗೆಳತನ ಮಾಡಬೇಕು, ಅಳಿಯ ನೋಡಿ ಮಗಳು ಕೊಡಬೇಕು, ಚಿನ್ನ ನೋಡಿ ತೂಕ ಮಾಡಬೇಕು, ಬಾಳೆ ನೋಡಿ ಬದುಕು ಮಾಡಬೇಕು, ರುಚಿ ನೋಡಿ ಹಣ್ಣು ತಿನ್ನಬೇಕು, ಬಣ್ಣ ನೋಡಿ ಚಿತ್ರ ತೆಗಿಬೇಕು, ಪೆನ್ ನೋಡಿ ಪತ್ರ ಬರಿಬೇಕು. ಹಾಡಿಕೆ ಮಾಡಿದ್ರ ಅದು ಗುಂಡೇವಾಡಿ ಗ್ರಾಮದೊಳಗೆ ಹಾಡಿಕೆ ಮಾಡ್ಬೇಕು. ಪುಣ್ಯಾತ್ಮರು ಗುಂಡೇವಾಡಿ ಗ್ರಾಮದೊಳಗೆ ಹಾಡಿಕೆ ಮಾಡ್ಬೇಕು. ಹೌದು, ಹೆಂಗ್ ಹೇಳ್ರಿ, ಹೆಂಗಾಗಿರ್ಬೇಕು ಮುದಕ್ಕೆ? ಉಡುಪಿ ಹೋಟೆಲ್ದಾಗ ಐಟಮ್ ಹೇಳ್ದಂಗೆ ಬಜಿ ಉತ್ತಪ್ಪ ದಾಸಿ ಅದು ಇದು ಮತ್ತೆ ಮರ್ತು ಬಿಡುದು, 5 ರೂಪಾಯಿ ಕಪ್ ಚಾ ಕುಡ್ದು ಹೊರಗೆ ಬಂದ್ಬಿಡುದು. ಹೌದು. ಯಾರು ಸರ್, ನಿಮ್ಗೊಂದು ಮಾತು ಕೇಳ್ತೀನಿ ನಾನು. ಏನ? ಹಿಂದಕ್ಕಿನ ಜನ್ಮದಾಗ ಹೇಳುಗಳು ಆಗಿನು ಇಲ್ಲ, ಅವರು ಹಿಂಗ ಒದರ್ತಾರ, ಅದಕ್ಕಂದ್ಯಾರಿ ಅಲ್ಲ. ಹೌದು, ಎಲ್ಲ ಕರೆಕ್ಟ್ ಆಯ್ತ್ರಿ. ಅವ್ ಇದೇಗಿನೊಂದು ವ್ಯವಹಾರ ಉಳ್ದಿತ್ತ ಅವ್ರದ್ದು. ಹೌದು ಹೌದು. ಮುಂದ್ ಮಾತಾಡ್ದದ. ಇವತ್ತಿನ ದಿವಸ ಏನಿಪ್ಪ? ಒಂದ್ ಆಳಗಿ ಕಲಾ ತಂಡ ಇನ್ನೊಂದು ಮುತ್ತೂರು ಕಲಾ ತಂಡ ತಮ್ಮ ಊರಿಗೆ ಬರಮಾಡಿಕೊಂಡಿರಿ ಪುಣ್ಯಾತ್ಮರಿ. ಹೌದಿಪ್ಪ ಹೌದಾ. ಸರ್ಜೋಡಿ ಸಹ ಕಲಾವಿದರು ಒಂದು ವಿಷಯ ಇಟ್ರು. ಏನಿಟ್ಟಾರಿಪ್ಪ ವಿಷಯ? ಜಗತ್ತದೊಳಗ ಏನ ಪ್ರಯತ್ನ ಶ್ರೇಷ್ಠದನೋ, ಏನ ಪ್ರಾರಬ್ಧದ ಶ್ರೇಷ್ಠದನೋ ಅಂದ್ರ ಹನಿಬಾರ ಶ್ರೇಷ್ಠದನೋ ಅಂತೇಳಿ ವಿಷಯ ಇಟ್ಟಾರ. ಹೌದು. ಇಟ್ಟು ಒಂದು ಮಾತಂದ್ರ ನೀವೆಲ್ಲಾರು ಕೇಳಿರಿ. ಏನಂದಾರಿಪ್ಪ ಗುರುಜಿ ಅವರು? ಸರ್ಜೋಡಿ ಸಹ ಕಲಾವಿದರು ಯಾವಾಗ ಹಿಡ್ಕೋತಾರ ಹಿಡ್ಕೋಲಿ, ಬಿಟ್ಟು ಪಾಲ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತಾನ ಅಂದಾರ. ಯಾಕ್ರಿ? ಅಂದಾರಲ್ರಿ, ನಾವು ಊಟಕ್ಕೆ ಹೋಗಿದ್ರಿ, ಅದಕ್ಕೆ ಕೇಳತ್ತೀವಿ ನಿಮ್ಮನ್ನ. ಹೌದು. ಮತ್ತೇನಂದ್ರ? ಮತ್ತೇನೇನಂದಾರಿ ಬಾಬಾ? ಊಟಕ್ಕೆ ಹೋಗಿ ಇಲ್ಲಿ ಕೇಳಿಲ್ಲ. ಏನಿಪ್ಪ? ನಾ ಹೇಳ್ತೇನೆ. ಹೌದು. ಇಲ್ರಿ, ಅವ್ರ ಪಾಪ ಅವ್ರು ಅಲ್ಲೇನ್ರಿ. ಮತ್ತ ನನ್ನದು ಏನ್ ಬೇದಾರ್ರಿ? ಮತ್ತ ನಾ ಕೇಳ್ತೀನಿ ಪಿಂಟು ಮಾಸ್ತರ್ಗ. ಏನ್ ಕೇಳ್ತೀರಿಪ್ಪ? ವಿಷಯ ಇಟ್ಟದಿ. ಹೌದು. ಭಗವಂತ ಎಲ್ಲಿ ತನ ವಿದ್ಯೆ ಬುದ್ಧಿ ಕೊಟ್ಟಿರ್ತಾನ ಅಲ್ಲಿ ತನ ನಾವು ನೀವೆಲ್ಲ ಹೋಗ್ಬೇಕಾಗ್ತದ. ಹೌದು. ಈ ಸಭಾದಾಗ ಬಂದು ವಿಷಯ ಇಟ್ಟು ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತಾನತ್ತ. ಇಟ್ಯಾಕ ಸೊಕ್ಕ ಬರ್ಲಾಕತ್ತದ? ಯಾರ ಜೋಡಿ ಹಾಡಿಕೆ ಮಾಡಾಕತ್ತ? ಒಂದ್ ಸ್ವಲ್ಪ ಕಬರೀರ ಐತ ನಿನಗ? ಕಬರ್ ಐತಿಲ್ಲ, ಕರ್ಸ್ರಿ ಅವ್ರನ್ನ ಸ್ಟೇಜ್ಗೆ. ಇಲ್ಲ ಬರೋಬರಿ ಆದ್ರಿ. ಮಗ್ಲಿ ಯಾರು ಮಾತಾಡ್ಲಿಕ್ಕೆ ಬಂದಾರ, ಗಡಿ ಹೆಂಗೈತ ಅನ್ನೋದು ಒಂದು ಸ್ವಲ್ಪ ತಲೆಯಾಗರ ತರ್ಕೈತಿಲ್ಲೋ. ಗಡಿನಾರ ನೋಡಿರಲ್ಲ?
ಮಾತಾಡ್ರಿ ಅಲ್ಲ ಇಟ್ಟ್ಯಾಕ ನಿನಗ ಗರು ಬರ್ಲಾಕತ್ತದ ಅತ್ ನೋಡ್ರಿಬೇಕು ನೀವ್ ಹೆಂಗ ಹೌದು ನಿಮ್ಮನ್ನ ಸುಮ್ಮ ಇರ್ಲತ್ತ ಯಾಕೆ ಕೇಳು. ನಮ್ ಬಾಗಿನಾಗ ಬಂದಿರತ್ತಂತ ಸುಮ್ ಬಿಡುದ. ಇದು ಬೆಳಗಾವಿ ಜಿಲ್ಲಾ ಸುಮ್ಮ ಮಹಾರಾಷ್ಟ್ರದಿಂದ ಬಂದಿರೇನಂತೆ ನಿಮ್ಗೊಂದು ಕಿಮ್ಮತ್ ಕೊಡ್ಲಾಕತ್ತಿ. ನಮ್ದೊಂದು ತತ್ವ ಅದ. ಇವ್ರು ಮಹಾರಾಷ್ಟ್ರದಿಂದ ಬಂದಾರ್ರಿ. ಹೌದು, ಕೊರೋನಾದ ತಂದಾರ ನೋಡಿ. ದೂರ ಇರೋ ಮುದಕ್ಕೆ ಆ ಕಡೆ ಈ ಕಡೆ ಕುಂಡ್ರಿ ನೀವು. ಹೌದು, ಇದು ನಮ್ದೊಂದು ತತ್ವ ಅದ. ಏನಿಪ್ಪ? ನೀರು ಬೇಡಿದ್ರ ಹಾಲು ಕೊಡುವಂತ ತತ್ವ ನಮ್ದು ಕರ್ನಾಟಕದ. ಹೌದಪ್ಪ, ಹೌದು. ನಮ್ಮ ನಾಡಿನ್ಯಾಗ ಬಂದದ ಬೆಳ್ಕೊಂಡ್ ಹೋಗ್ಲತ್ತ. ಬಂದ ಕೂಡ್ಲೆ ಅವ್ರು ಯಾರು ಮಾತಾಡ್ತಾರ ಮಾತಾಡ್ಲಿ, ಮನಸ್ಸಿಗೆ ಬಂದದ ನಾನೇ ಚಾಲೆಂಜ್ ಕೊಡ್ತೀನಿ ನಿನಗ. ಹೌದ್ಯಾ? ನಾನತ್ ಹೇಳಂಗಿಲ್ಲ. ಏನಿಪ್ಪ? ದೈವದ ಆಶೀರ್ವಾದ, ತಾಯಿ ಆಶೀರ್ವಾದ ಒಂದಿತ್ತಂದ್ರ ನೀ ಇಟ್ಟದ ವಿಷಯ ನೀನೇ ಬೇಕಾದ ಹಿಡಿತಿದ್ರೆ ಹಿಡಿ. ನಿನ್ನ ತಾಕತ್ತಿತ್ತಂದ್ರ ಮಗ ನಿತ್ತ ಮಾತಾಡ್ಬಾ. ನೀ ಯಾವ್ದು ಮಾತಾಡ್ತಿ ಮಾತಾಡು. ನಿನ್ನ ಮುರಿದು ಮಾತಾಡ್ಲಿಕ್ಕೆ ತೊದಲ ಬಗ್ಗೆ ಮಾಡು. ನಾಲತ್ತು ಇವತ್ತು ಸಭಾದಾಗ ಕೈ ಎತ್ತಿ ಹೇಳ್ತಾನೆ ತಿಳಿಯಾಗ. ಇವ್ರಿಗೆ ಯಾರು ಸೋಲ್ತಾರ ಅವ್ರಿಗೆ ರೊಕ್ಕನ ಕೊಡ್ಬೇಡ್ರಿ ನೀವು, ಕಮಿಟಿ ಅವ್ರು. ಅವ್ರ ರೊಕ್ಕ ನನ್ ಕೈ ಕೊಡ್ರಿ. ಹೌದು, ಇವ ನಮ್ಮದ್ರಾಗಿ ತಾ ಬೆಂಕಿ ಬೇಸ್ಕೋಲ್ಲ ಅವ್ರಿಗೆ ಮೊಮ್ಮಗ. ಇವ ಈ ಕಡೆ ಮಾಸ್ತರ್ಗೆ ಅಡ್ಡಕ್ಕೂ ಜಗಳ ಹಚ್ಚವ್ರಿ. ಅವ್ರ ರೊಕ್ಕ ತಗೊಂಡ್ ಇವ್ ರೈಟ್ ಹೇಳವ್ರಿ ಮಗ. ಇವ ಪಾಯ್ದಾರ ಬೇಕಲ್ಲ ಮತ್ರಿ. ಯಾರ ಕರೆ ಗಡಿಗೆ ಯಾರು ಸುಟ್ಟೈತಿ ಅದ್ರ ಗೊತ್ತಾಗಬೇಕು. ಆಗ್ಬಾರ್ದ್ರಿ. ನೀವ್ ನೀರ್ ತಂದು ಕೊಡಾಕದೇನ? ಅಲ್ಲ, ಹೌದು. ವಿಚಾರ ಮಾಡು ಬಸಾನ. ನಿನಗೊಂದ್ ಮಾತು ಹೇಳ್ತೀನಿ. ಏನ್ರಿ ಗೌಡ್ರ? ನನ್ನ ಕೈಯಾರ ರೊಕ್ಕ ಕೊಡತ್ತ ನೀ ತಕರ ತೆಗಿಲಕ್ ಹೋಗ್ಬೇಡ. ಯಾಕ್ರಿಪ್ಪ? ಅಚ್ಚಿಗಡೆ ಮಾಸ್ತಾರ್ಗ ನನಗ ಇವತ್ತು ಪ್ರಶ್ನೆ ನಡ್ದದ. ನಡ್ದದಲ್ರಿ. ನೀ ಏನ್ ಕೇಳ್ತಕ್ಕಂಥದ್ದಲ್ಲ. ಇಲ್ರಿ, ನಾ ಏನ್ ಕೇಳಂಗಿಲ್ಲ. ನಿಮಗ್ ಬೆಂಕಿ ಹಚ್ಚೋದು ಅಷ್ಟೇ ನನ್ ಕರ್ತವ್ಯ. ಏನಂದ್ರೆ ಏನಿಲ್ರಿ, ನೀವು ಜಗಳಾಡೋದು ಅಟ್ಟ ಕರ್ತವ್ರಿ. ಇಲ್ಲಿ ಜಗಳ ಅಂದ್ರೆ ಎಂತಾದ್ರು ಜ್ಞಾನದ ಜಗಳ ನಡಿಬೇಕಾಗ್ಯದ. ಒಂದು ಪ್ರಯತ್ನ, ಇನ್ನೊಂದು ಪ್ರಾರಬ್ಧ ಇಟ್ಟಾರಿಪ್ಪ ವಿಷಯ. ಇವತ್ತು ನಮ್ಮ ಪಾಲಿಗೆ ಯಾವ್ದು ಹಿಡ್ಕೋದದ? ಎರಡು ಹಿಡ್ಕೋರಿ. ಒಂದು ಪ್ರಯತ್ನ, ಇನ್ನೊಂದು ಪ್ರಾರಬ್ಧ ವಿಷಯ ನಡೆದ. ಎಡ್ಡು ನಾವ್ ಹಿಡಿದ ಮತ್ತ ಅವ್ಗೇನ್ ಕೊಡೋದಿ? ಮಾಯ ಕೊಡುದ್ರಿ. ಇಲ್ಲ, ಹೌದು. ಇವತ್ತು ನಮ್ಮ ಪಾಲಿಗೆ ಹೌದು ಜಗತ್ತದೊಳಗ ಪ್ರಯತ್ನ ಹೆಚ್ಚದಂತೇಳಿ ಇವತ್ತು ಮುತ್ತೂರ್ ಅವ್ರದ್ದು ವಾದದ ಪುಣ್ಯಾತ್ಮರಿ. ಹೌದಪ್ಪ, ಹೌದು. ಏನು ಪ್ರಯತ್ನ ಅಂತಕ್ಕಂಥದ್ದು ಪಾಲ ನಮ್ ಪಾಲಿಗೆ ಬಂದ. ನಮ್ ಪಾಲಿಗೆ ಇರ್ಲಿ. ಹೌದಾ? ಜಗತ್ತದೊಳಗ ಪ್ರಯತ್ನದಿಂದ ಎಲ್ಲಾನು ಆಗ್ತೈತಿ ಅಂತೇಳಿ ನಂದು ಇವತ್ತು ಸಭಾದಾಗ ವಾದ ಐತಿ. ಹೆಂಗಪ್ಪ ಅದು? ಮಹಾಲಕ್ಷ್ಮಿ ಜಾತ್ರೆ ಆಗಬೇಕಾಗಿತ್ತಂದ್ರ ಈ ಊರಿನ ಹಿರಿಯರು, ತಾಯಿ ತಂದಿ, ಬಂಧು ಬಳಗದವರು ಕೂಡಿಕೊಂಡು ಎಲ್ಲಾರು ಪ್ರಯತ್ನ ಮಾಡ್ಯಾರ ಅಂತೇಳಿ ಇವತ್ತು ಜಾತ್ರೆ ಆಗೈತೆ. ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ನನ್ನ ಆತ್ಮೀಯ ಬಂಧುಗಳೇ, ಕೈ ಎತ್ತಿರ್ತಕ್ಕಂಥ ಮಾತದ. ಹೌದು, ಪ್ರಯತ್ನ ಮಾಡಿ 6,000 ಕೊಟ್ಟಾರ, 2,000 ಕೊಟ್ಟಾರ, 10,000 ಕೊಟ್ಟಾರ, 50,000 ಕೊಟ್ಟಾರ, ಲಕ್ಷ ಕೊಟ್ಟಾರ. ಮುದಕ್ಯ ಕೊಟ್ಟಾರಲ್ಲ? ಕೊಟ್ಟಾರಲ್ರಿ. ಮಾಡು ಇಲ್ಲವೇ ಮಡಿ, ನುಡಿದಂತೆ ನಡಿ, ಇದೇ ಜನ್ಮ ಕಡಿ, ಪ್ರಯತ್ನ ಮಾಡಿ ಮುಕ್ತಿ ಪಡಿ ಅಂತ ಹೇಳ್ತಾರ ಅವ್ರು. ಲಾಸ್ಟ್ರಕ್ ಒಂದು ಕ್ವಾರ್ಟರ್ ಕುಡಿ ಅಂದಾರ ಅವರು. ಹುಚ್ಚಿಗತೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಸರ್. ಸದಾಶಿವ ಮಿತ್ಯನ ಪ್ರಸಾದ ಐತಿ, ಯಾನ್ ಅನ್ಲಕ್ ಹೋಗ್ಬೇಡ್ರಿ. ಚಲೋ ಗಂಟು ಬಿದ್ದೀವ ನಾನು. ಹೌದು. ಯಾಕೆ ಕೇಳ್ರಿ? ಏನಿಪ್ಪ? ಪ್ರಯತ್ನ ಅನ್ನೋದು ಮನುಷ್ಯನಿಗಿತ್ತಂದ್ರ ಹನಿಬಾರದಾಗ ಆಕೈತೆ ಅಂತೇಳಿ ಸುಮ್ ಕೂತ್ರ ಆಕೈತೇನ್ರಿ? ಆಗಂಗಿಲ್ರಿಪ್ಪ, ಅದು ಆಗುವುದಿಲ್ಲ. ಹೌದು. ಗಪ್ಪ, ಅದೇನ್ ಹುಳ ಏನ್ ಮಾಡ್ತಾವ ಸುಮ್ ಕುಂದ್ರಲ್ಲ. ಇವ್ ಏನ್ ಮಂಗೆ ಆಡ್ಸಂಗ್ ಕಾಣ್ತಾವ ಇವು. ನಮ್ಮ ಹನಿಬಾರದಾಗ ಇದ್ದಂಗ ಆಗ್ತೈತೆ ಅಂತೇಳಿ ಸುಮ್ಮ ಕೂತ್ರ ಆಗ್ತೈತೇನ್ರಿ? ಆಗಾಗಿಲ್ಲಪ್ಪ, ಆಗುದಿಲ್ಲ. ನಾವು ಪ್ರಯತ್ನ ಮಾಡಿದಾಗ ಮಾತ್ರ ಮುಂದ ಗುಂಡೇವಾಡಿಗೆ ಹೋಗ್ತಿವಿ, ಮುಂದ ಅತ್ತನಿಗೆ ಹೋಗ್ತಿವಿ, ಮುಂದ ಬೆಳಗಾವ್ಕ್ ಹೋಗ್ತಿವಿ. ಹೌದಾ? ಶಾಲ್ಯಾಗ ಕೂತು ಒಬ್ಬ ಹುಡುಗ ನನ್ನ ಹನಿಬಾರದಾಗ ಇದ್ದಂಗ ಆಕೈತಂದ್ರ ಆ ಹುಡುಗ ಎಂದೂ ಶಾನೆ ಆಗೋದಿಲ್ಲ. ಹೌದಾ? ಪ್ರಯತ್ನ ಮಾಡಬೇಕಾಗ್ತದ, ಪ್ರಯತ್ನ ಪಟ್ಟು ಓದಬೇಕಾಗ್ತದ, ಪ್ರಯತ್ನ ಪಟ್ಟು ಕೆಲಸ ಹಿಡಿಬೇಕಾಗ್ತದ. ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ಹನಿಬಾರದ ಅಂದ ಬೋಗು ತೆರಿತದ ಅಂತ ಹೇಳ್ತಾರ. ಹೌದಿಪ್ಪ, ಹೌದು. ನಮ್ಮ ಬೋಗಿನಾಗ ಹೆಂಗ ಆಕೈತಿ ತಂದ ಗಾಡಿ ಹೊಡ್ಕೋತ ಬಿರಿಯಕ್ ಹಾಕಲೆ ಚಡಿಯಲ್ದ ರೇಸ್ ಇಟ್ಕೊಂಡ್ ಕೂತ್ರ ಹೆಂಗ ಆಕದ ಮುದಕ್ಯ? ಉಳಿತೆ ನಮ್ಮ ಮಗನ. ನೀ ಹೂ ನಾಕ ಚಲೋ ಹುಟ್ಟಿ, ನೀವಿಬ್ರು ಚಲೋ ಹುಟ್ಟಿರಿ ಅತ್ತನ್ನ. ಹೌದು. ಖರೆ ಪ್ರಯತ್ನ ಅನ್ನೋದು ಬೇಕು ಪುಣ್ಯಾತ್ಮರೇ. ಹೌದು. ಪ್ರಯತ್ನ ಅನ್ನೋದು ಹೆಂಗೈತೆ ಅಂತೇಳಿ ತಮ್ಮೆಲ್ಲರಿಗೆ ದೃಷ್ಟಾಂತ ಹೇಳೋದದ. ಹೆಂಗಿಪ್ಪ? ಮೃಕಂಡ ಮುನಿ ಅಂತೇಳಿ ಒಬ್ಬ ಮುನಿ ಆಗಿ ಹೋದ. ಅವನ ಮಗ ಯಾರಿಪ್ಪ? ಭಕ್ತ ಮಾರ್ಕಂಡೆ ಅಂತೇಳಿ ತಾವೆಲ್ಲಾರು ಕೇಳಿದಿರಿ. ಹೇಳ್ಕೊಡ್ರಿ ಗಪ್ರಿ ಅವ್ವ ತಾಯಂದ್ರ. ನಿಮ್ಗೆ ಅದಕ್ಕ ಬೈತಿ ನೋಡ್ನ. ಏನತ್ತ? ನನಗಂದ್ರ ನೀವು ಆಗಿ ಬರಲ್ಲ. ಎದಕ್ ಬೈತಿ ಬಿಡಲ್ಲ. ಹೌದು.
ಹೇಳ್ತನಲ್ರಿ ಅವ್ರಿಗೇನೋ ನಿಟ್ಟು ನಿತ್ ಯಾವ ಹೇಳ್ತಾನೆ ನೀವು ಹಂಗ್ ಮಾಡಕ್ ಹೋಗ್ಬೇಡ್ರಿ ಅದಕ್ಕ ದೇವ್ರ ಒಂದ್ ಮನ್ಯಾಗ ಹುಡ್ಸ್ಯಾನ ಒಂದ್ ಮನ್ಯಾಗ ತಂದ್ ನಿಮ್ಮನ್ನ ನಾ ಅಂದಿಲ್ಲ ಅವ್ರ ಅಂದಾರ್ರಿ ಇರ್ಲಿ ಹೌದು ಎಲ್ಲಿಗ್ ಬಿಟ್ ವಿಷಯ ಅವ್ರನ್ನ ಕೇಳ್ರಿ ಮುರುಕಂಡ ಮುನಿ ಅಂತೇಳಿ ಇಬ್ರು ಗಂಡ ಹೆಂಡತಿ 50 ವರ್ಷ ಆಗಿತ್ರ ಇಬ್ರಿಗೆ ಗಂಡ ಹೆಂಡತಿ 50 ವರ್ಷ ರೀ ಹೌದು ಆದ್ರ ಹೊಟ್ಟಿಲೆ ಮಕ್ಕಳ ಫಲ ಇದ್ದಿದ್ದಿಲ್ಲ ಹಾ ವಯಸ್ಸಾಗ್ಲಕ್ ಬಂದಿತ್ತು ಹೌದಾ ಹೊಟ್ಟಿಲೆ ಮಕ್ಕಳ ಫಲ ಇಲ್ಲ ಗೋಡ ಅರಣ್ಯದಾಗ ಕೂತ್ ಗಂಡ ಹೆಂಡತಿ ಕೂಡಿ ತಪಸ್ಸಿರಿ ಮಾಡ್ಲಕ್ಕತ್ರು ಹೌದಪ್ಪ ಹೌದಾ ಏನ್ ಮಾಡ್ಲಕ್ಕತ್ರು ತಪಸ್ಸಿರಿ ಮಾಡ್ಲಕ್ಕ ತಪಸ್ಸಿರಿ ಮಾಡ್ಲಕ್ಕತ್ರು ಭಗವಂತ ಹೊಲತ್ತು ಒಲತ್ ಹೇಳ್ತಾನ ಏನತ್ತಿಪ್ಪ ನೀವು ತಪಸ್ಸರಿ ಮಾಡ್ಲಕತ್ತೀರಿ ಅಂತ ಕಾರಣ ಏನಾಗ್ಯದ ನನ್ನಿಂದ ಏನ್ ಬೇಕಾಗ್ಯದ ಅಂತೇಳಿ ಸಾಕ್ಷಾತ್ ಭಗವಂತ ಕೇಳಿದ ಅವಾಗ ಸತ್ಯಪತಿ ಏನತ್ತಾರಿಪ್ಪ ಅವಾಗ ಸತ್ಯಪತಿ ಕೂಡಿಕೊಂಡು ಹೇಳ್ತಾರೆ ಯಪ್ಪ ನಮ್ಮ ಹೊಟ್ಟಿಲೆ ಮಕ್ಕಳ ಫಲ ಇಲ್ಲ ಊರಾಗ ಹೋದ್ರು ಅಡವ್ಯಾಗ ಬಂದ್ರು ಬಂಜಿ 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 ಅಂತೇಳಿ ನಿಂದ್ಯದ ಮಾತುಗಳನ್ನ ಆಡ್ಲಿಕ್ಕತ್ಯಾರ ಆ ನಿಂದ್ಯದ ಮಾತು ಕೇಳಿ ಮನಸ್ಸಿಗೆ ನೋವು ಆಗ್ಲಿಕ್ಕತ್ತದ ಯಪ್ಪ ನಮಗ ಹೊಟ್ಟಿಲೆ ಮಕ್ಕಳ ಫಲ ಕೊಡು ಅಂತ ಹೇಳಿ ಶಿವನಿಗೆ ಬೇಡ್ಕೋತಾರಿಪ್ಪ ಶಿವನಿಗೆ ಬೇಡ್ಕೊಂಡ್ರು ಅವಾಗ ಪರಮಾತ್ಮ ಒಂದು ಮಾತು ಹೇಳ್ತಾನ ಪುಣ್ಯಾತ್ಮರಿ ಏನತ್ತಿಪ್ಪ ನಿಮ್ ಕೇಳ್ರಿ ಹೌದು ಪ್ರಯತ್ನ ಹೆಂಗ್ ಶ್ರೇಷ್ಠದ ಹನಿಬಾರ ಹೆಂಗ್ ಸುಮಾರದ ಅನ್ನೋದು ತಮ್ಮ ಎಲ್ಲರಿಗೆ ಹೇಳೋದದ ಹೆಂಗಿಪ್ಪ ನಿಮ್ಮ ಹನಿಬಾರದಾಗ ಮಕ್ಕಳ ಫಲ ಅನ್ನೋದು ಇಲ್ಲ ಹೌದು ಪರಮಾತ್ಮ ಹೇಳ್ತಾನ ಏನಂತ ನೀವು ಜಪ ತಪ ಹೋಮ ಹವನಾದಿಗಳನ್ನ ಮಾಡಿ ಪ್ರಯತ್ನ ಮಾಡಿರತ್ತೇಳಿ ನಾ ನಿಮಗ ಒಲ್ತೀನಿ ಆದ್ರೂ ಮಕ್ಕಳ ಫಲ ಇಲ್ಲ ಹನಿಬಾರ್ದಾಗ ಅದಕ್ಕರ ನಿಮ್ಮ ಪ್ರಯತ್ನದಿಂದ ಮಕ್ಕಳ ಫಲ ಕೊಡ್ತಾನು ಒಂದು ಕಂಡೀಷನ್ ಐತೆ ಅಂತ ಹೇಳ್ದ ಏನ್ ಕಂಡೀಷನ್ ರೀಪ ಅದು 100 ವರ್ಷ ಬದುಕು ಮಗ ಒಂದು ಉಡಾಳ ಐತಿ ಹೌದು ಮತ್ತ ಇನ್ನೊಂದು 6 ವರ್ಷ ಬದುಕುವಂತ ಮಗ ಹೌದು 16 ವರ್ಷ ಬದುಕುವಂತ ಒಂದು ಒಳ್ಳೆ ಸುಪುತ್ರ ಮಗ ಐತಿ ನಿಮ್ಮ ಜೀವನದಾಗ 16 ವರ್ಷ ಬದುಕುವಂತ ಮಗ ಬೇಕೋ ಏನು 100 ವರ್ಷ ಬದುಕುವಂತ ಉಡಾಳ ಮಗ ಬೇಕು ಅಂತ ಕೇಳಿದ್ರು ಅವ್ರು ಅವಾಗ ಏನಂತಾರಿಪ್ಪ ಅವರು ಸತ್ಯಪತಿ ಕೂಡಿ ಯಪ್ಪ ಇಂದ ಹುಟ್ಟಿ ನಾಳೆ ಸಾಯಿಲಿ ಬಂಜಿ ಎಂಬ ಶಬ್ದ ಅಳಕಸ್ಲಿಕ್ಕರೆ 100 ವರ್ಷ ಬದುಕುವಂತ ಮಗ ನಮಗೆ ಬೇಡ 16 ವರ್ಷದ ಮಗ ಬೇಕಂತೇಳಿ ಪರಮಾತ್ಮ ಕೇಳಿದಾಗ ಸಾಕ್ಷಾತ್ ಪರಮಾತ್ಮ ವರದ ಹಸ್ತ ಇಟ್ಟ ಜಗ ಬೆಳಗುವಂತ ಮಗನ ಕೊಟ್ಟ ಜಗ ಬೆಳಗುವಂತ ಮಗನ ಕೊಟ್ಟ ಸೂರ್ಯ ಉದಯಕ್ಕೆ ಮಗ ಹುಟ್ಟಿ ಬತ್ರಿ ಹೌದು ಮುಂದ 13 ದಿವಸಕ್ಕೆ ಮಾರ್ಕಂಡೆ ಅಂತೇಳಿ ಹೆಸರಿಟ್ರು ಗುರುಕುಲಕ್ಕೆ ಸಾಲಿಗೆ ಹಚ್ಚಿದ್ರು ಕೂಸು ಹಿಂದಿಲ್ಲ ನಾಳೆ ಚಂದಂಗಿ ಬೆಳಿಲಿಕ್ಕೈತು ಆಜು ಬಾಜು ಓಣ್ಯಾಗಿನ ಹೆಣ್ಣು ಮಕ್ಳು ಹತ್ತಿದ್ರತ್ತ ಈ ಮಗ ನಾನು ಹೊಟ್ಯಾಗಿ ಯಾಕೆ ಹುಟ್ಟಿಲ್ಲ ಅಂತೇಳಿ ಹೊಚ್ಚಿಕ್ಕಿಟ್ಟು ಪಡ್ತಿದ್ರತ್ತ ಆ ಕೂಸಿನ ಹೊತ್ಕೊಂಡ್ ಆಟ ಆಡಿಸ್ತಿದ್ರತ್ತ ಹಿಂಗ ದಿನ ಬೆಳಿಲಾಕೈತಿ ಕರೆ ಹಂಗ ಕೂಸು ಬೆಳಿತದಲ್ಲ ಹಂಗ ತಾಯಿ ತಂದಿಗೆ ಚಿಂತೆ ಹತ್ಲಾಕೈತು ಹೌದಾ ಯಾಕೆ ಚಿಂತೆ ಹತ್ಲಾಕೈತು ಯಾಕೆಪ್ಪ ಈ ಮಗ ಎಂದಿಲ್ಲ ನಾಳೆ 16 ವರ್ಷ ಹೆಂಗ ಸಮೀಪ ಬರ್ತದ ಹಂಗ ಈ ಕೂಸಿನ ಸಾವು ಬರ್ತದ ಅನ್ನೋದು ಇವ್ರಿಗೆ ಕನಸಿನ ಬುತ್ತಿ ಮುಂದೆ ಕಟ್ಟಿಟ್ಟ ಬುತ್ತಿ ಕಣ್ಣಿಗೆ ಕಾಣ್ಲಿಕ್ಕತ್ತಿತ್ತು ತಾಯಿ ತಂದೆಗೆ ತಿಳಿಲಾಕೈತು ತಾಯಿ ತಂದಿ ಕೂಡಿ ದುಃಖ ಮಾಡ್ತಾರ ಅಳತಾರ 12 ವರ್ಷ ಮಗನಿಗೆ ತುಂಬ್ಯಾದ 13 ವರ್ಷ ತುಂಬ್ಯಾದ ಇನ್ನು 3 ವರ್ಷ ನಮ್ಮ ಮಗ ಬದುಕ್ತಾನ ಮುಂದೆ ಸಾಯ ಹೋದಾನ ಅಂತೇಳಿ ತಾಯಿ ತಂದಿ ಚಿಂತೆ ಮಾಡ್ಲಕ್ಕತ್ರು ದಿನದಿಂದ ದಿನ ಸ್ವರ್ಗಲಕ್ಕತ್ರು ಕೊರಗಲಕ್ಕತ್ರು ಅಳಲಾಕತ್ರು ಹೌದಪ್ಪ ಹೌದು 16 ವರ್ಷ ತುಂಬುವಂತ ಸಮಯ ಬತ್ತು ಕೂಸು ನಟ್ಟು ನಡಬಾರ್ಕ ಮಕ್ಕೊಂಡದ ತಾಯಿ ಇಚ್ಚಿಕ್ ಮಕ್ಕೊಂದಾಳ ತಂದಿ ಇಚ್ಚಿಕ್ ಮಕ್ಕೊಂದಾರ ಕೂಸಿನ ನೋಡ್ಕೊತ ತಾಯಿ ತಂದಿ ಕೂಡಿ ಅಲ್ಲೇ ಹೋಳ ಮಗ್ಗಲೆ ಮಕ್ಕೊಂದ ಕಣ್ಣಾಗಿನ ನೀರು ತಕ್ಕೊತ್ತು ಆ ಕೂಸಿನ ನೋಡ್ಕೊತ ಅಲ್ಲೇ ಕೂಸಿನ ಆಜು ಬಾಜು ಮಲ್ಕೊಂಡಾರ ಹೌದಪ್ಪ ಹೌದು ಈ ತಾಯಿ ತಂದಿ ಅಳುದನ್ನು ನೋಡಿ ಕೂಸು ಎದ್ದು ಕೂತು ತಾಯಿ ತಂದಿ ಅಳಲಾಕತ್ಯಾರ ಕೂಸು ಕೇಳ್ತದ ಮಾರ್ಕಂಡೆ ಏನತ್ತಿಪ್ಪ ಯವ್ವ ಯಾಕೆ ಅಳಲಾಕತ್ತೀರಿ ಹುಟ್ಟಿದ ಇಟ್ಟು ದೊಡ್ಡವಾದ್ರೂ ಕೂಡ ನಿಮ್ಮ ಕಣ್ಣಾಗಿನ ನೀರು ನಾನು ಕಂಡಿದ್ದಿಲ್ಲ ಅಪ್ಪನು ಅಳ್ಳಾಕತ್ಯಾನ ನೀನು ಅಳ್ಳಾಕತ್ತೆ ಕಾರಣ ಏನೈತೆ ಅಂದ ಕೂಲಿ ಅವಾಗ ತಾಯಿ ತಂದಿ ಹೇಳ್ತಾರ ಯಪ್ಪ ಏನು ಅಳಲಾಕತ್ತಿಲ್ಲ ನೀ ಬೆಳಿಲಾಕತ್ತಿದಿ ದೊಡ್ಡವಾಗಲಿಕ್ಕತ್ತಿದಿ ಮುಂದೆ ನಿನ್ನ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಹಚ್ಚುನತ್ತೇಳಿ ನಮಗೆ ಸಂತೋಷದ ಕಣ್ಣೀರು ಬರ್ಲಾಕತ್ತ ತಾಯಿ ತಂದಿ ಹೇಳಿದಾಗ ಮಗ ಹಠ ಹಿಡದ ಏನತ್ತಿಪ್ಪ ಇದು ಸಂತೋಷದ ಕಣ್ಣೀರಲ್ಲ ನಾನು ನೋಡ್ಲಿಕ್ಕತ್ತಿನ ಕರೆ ದಿನದಿಂದ ದಿನ ಕೊರಗಲಾಕತ್ತೀರಿ ಸೊರಗಲಾಕತ್ತೀರಿ ಕಣ್ಣಾಗಿನ ನೀರು ಬಂದಾವಂದ್ರೆ ಇದಕ್ಕೆ ಕಾರಣ ಏನು ನನ್ನ ಮೇಲೆ ಆಣಿ ಇಟ್ಟು ಹೇಳ್ರತ್ತೀರಿ ಆ ಕೂಸು ತಾಯಿ ತಂದಿ ಕಡದ ಆಣಿ ತಗೋತ್ರಿ ಅವಾಗ ತಾಯಿ ತಂದಿ ಏನ್ ಹೇಳ್ತಾರಿಪ್ಪ ಅವಾಗ ತಾಯಿ ತಂದಿ ಹೇಳ್ತಾರೆ ಯಪ್ಪ 16 ವರ್ಷಕ್ಕೆ ನಿನ್ನ ಸಾವೈತಂತೇಳಿ ಸಾಕ್ಷಾತ್ ಭಗವಂತ ನಿನ್ನ ವರದ ಹಸ್ತ ಕೊಟ್ಟು ಇಲ್ಲಿ ಕಳಿಸ್ಯಾನಯ್ಯಪ್ಪ ಇನ್ನ ಹೊಂಟ್ರ ನಿನ್ನ ಸಾವೈತಿ ಅಂತೇಳಿ ತಾಯಿ ತಂದಿ ಹೇಳಿದ್ರು ಹೌದಿಪ್ಪ ಹೌದು ಅವಾಗ ಕೂಸಿ ಏನ್ ಮಾಡ್ತೀರಿ ನನ್ನ ಹಣೆಬಾರದಾಗ 16 ವರ್ಷ ಬರ್ದತ್ಯ ಹೌದು
ಭಗವಂತ 16 ವರ್ಷ ಆಯುಷ್ಯ ಬರ್ದಾನ. ಹಾ ಹಾ ಇದನ್ನು ಸುಳ್ಳು ಮಾಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಆ ಕೂಸ ತಾಯಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡಿ ಶಿವನ ದೇವಾಲಯಕ್ಕೆ ಹೋಯ್ತಿರಿ. ಕೂಸ ನಡ್ಕೋತ ನಡ್ಕೋತ ಹೌದಪ್ಪ ಹೌದ್. ಮಧ್ಯರಾತ್ರಿ 12 ಗಂಟೆ ಆಗೈತಿ. ಹಾ ಹಾ ಹೋಗಿ ಶಿವನ ದೇವಾಲಯ ತೆಗೆದು ಲಿಂಗದ ಮುಂದೆ ಕೂತು ಓಂ ನಮ ಶಿವಾಯ ಓಂ ನಮ ಶಿವಾಯ ಆತ ಜಪ ಮಾಡ್ಲಕ್ಕತ್ತ ತಪ ಮಾಡ್ಲಕ್ಕತ್ತ ಶಿವನ ದೇವಾಲಯದಾಗ ಕೂತು. ಹಾ ಹಾ ಆದ್ರ ಹೊತ್ತು ಹೊಂಡಿತು, ಹಾ ಹಾ ಸಾವು ಸಮೀಪ ಬತ್ತು. ಯಮದೂತರು ಎಲ್ಲಾರು ಬಂದ್ರಿ, ತಮ್ಮ ಕೈಯಾಗ ಹಗ್ಗ ಹಿಡಿದು ಯಮದೂತರು. ಹೌದಪ್ಪ ಹೌದು. ಏನು ಕೈಯಾಗ ಹಗ್ಗ ಹಿಡ್ಕೊಂಡ್ ಕ್ವಾಣ ಮುಂದ್ ಮಾಡ್ಕೊಂಡ್ ಬಂದ್ರು. ಯಮದೂತರು ಬಂದ್ರು ಶಿವನ ದೇವಾಲಯದಾಗ. ಯಮದೂತರಿಗೆ ಆಹ್ವಾನಿತಿದಲ್ಲ, ಒಳಗೆ ಹೆಜ್ಜೆ ಇಡಾಕ ಬರುದಿಲ್ಲ. ಯಾರಿಗೆ? ಯಮದೂತರಿಗೆ. ಹೌದಪ್ಪ ಹೌದಾ. ಬಾಕಲದಾಗ ನಿಂತು ಹೇಳ್ತಾರೆ, ಏ ಮಾರ್ಕಂಡೆ ಮುನಿ, ಓ ನಿನ್ನ ಸಾವು ಬಂದದ, ಹೊರಗೆ ಬರ್ತೀವಿ ನಿಲ್ಲು ಅಂತ ಕೇಳಿದ್ರ ಅವ್ರು. ಅವಾಗ ಏನ್ ಹೇಳ್ತದ್ರಿಪ್ಪ? ಕೂಸ್ 16 ವರ್ಷದ. 16 ವರ್ಷದ ಕೂಸು ನಾ ಬರುದಿಲ್ಲ ಅಂತ ಹೇಳ್ತಿತ್ರಿ ಲಿಂಗದ ಮುಂದೆ ಕೂತ. ಹೌದು ಹೌದು. ಹೊರಗೆ ಬಾ, ಹಾ ಹಾ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ನಿನ್ನ ಹಗ್ಗ ಹೋಗದ ಜಕ್ಕೋಬೇಕಾಗ್ತದ, ಹೊರಗೆ ಬಾ ಅಂತೇಳಿ ಯಮದೂತರು ಹೇಳ್ತಾರ ಬಾಕಲದಾಗ ನಿಂತು. ಹಾ ಹಾ ಆದ್ರ ಕೂಸು ಬರುದಿಲ್ಲ ಅಂತೇಳಿ ಲಿಂಗಕ್ಕೆ ತೆಕ್ಕಿ ಬಡ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ ಓಂ ನಮ ಶಿವಾಯ ನುಡ್ಕೋತ ಕೂತಿತ್ರಿ. ಹೌದು. ಯಮದೂತರು ಹೇಳಿದ್ರು ಕೂಡ ಅವ್ರ ಮಾತು ಕೇಳಲಿ. ಯಮದೂತರು ಹೋಗಿ ಯಮಗ್ ಹೇಳಿದ್ರು, ಏನತ್ತಿಪ್ಪ? ಹಿಂಗ ಮಾರ್ಕಂಡ ಮನೆ ಸಾವು ಬಂದದ ಕರೆ, ಅವನು ಕರ್ಕೊಂಡು ಬರ್ಬೇಕಂತ ಹೋಗಿದ್ವಿ ಕರೆ, ಅವೇನ ಹೊರಗೆ ಬರವಲ್ಲಾಗ್ಯಾನ, ನಮ್ಮ ಕೈಲಿ ನೀಗಲ್ದ ಮಾತ, ನೀನೇ ಹೋಗತ್ತೇಳಿ ಯಮನ ಕೊಟ್ಟು ಕಳಿಸಿದ್ರಿ. ಯಮ ಬಂದ್ರಿ. ಅವ ಹಾ ಹಾ ಕ್ವಾಣ ಏರಿ ಯಮ ಬಂದ. ಅವ ಕೇಳಿಲ್ಲ, ಒಂದು ಕೇಳಿಲ್ಲ, ತನ್ನಲ್ಲಿ ಇರ್ತಕ್ಕಂಥ ಯಮದ ಹಗ್ಗ ತಗೊಂಡು, ಯಮದ ಸೂಲ್ ಹಗ್ಗ ತಗೊಂಡು ಹೌದಾ? ಆ ಮಾರ್ಕಂಡ ಮುನಿಗೆ ಕೊಳ್ಳಿಗೆ ಹೋಗದ. ಆ ಕೂಸಿನ ಕೊಳ್ಳಿಗೆ ಅಷ್ಟೇ ಬೀಳಿಲ್ಲ, ಲಿಂಗದ ಕೊಳ್ಳಿಗೂ ಬಿತ್ತರಿ ಅದು ಹೌದಪ್ಪ ಹಗ್ಗ, ಹೌದು. ಯಮನ ಹಗ್ಗ. ಹೌದು. ಕೂಸಿನ ಕೊಳ್ಳಿಗೆ ಅಷ್ಟೇ ಅಲ್ಲ, ಲಿಂಗನಕ್ಕೂ ಬಿತ್ತು, ಆ ಕೂಸಿನ ಕೊಳ್ಳಿಗಿನ ಬಿತ್ತು. ಯಾವಾಗ ಯಮ ಹಗ್ಗ ಜಗ್ಗಿದ, ಆ ಕೂಸಿನ ರುಂಡು ಕಡಿಗಾಯಿತು, ಲಿಂಗನು ಕೂಡ ಕಿತ್ತು ಬತ್ತ ಪುಣ್ಯಾತ್ಮರಿ. ಯಾವಾಗ ಲಿಂಗ ಕಿತ್ತು ಬತ್ತ, ಸಾಕ್ಷಾತ್ ಆ ಲಿಂಗದಾಗಿದ್ದ ಪರಮಾತ್ಮ ಪ್ರಕಟ ಆದ ಪುಣ್ಯಾತ್ಮರಿ. ಸಾಕ್ಷಾತ್ ಪರಮಾತ್ಮ ಪ್ರಕಟ ಆದ. ಏನ್ ಮಾಡ್ತಾನೆಪ್ಪ ಪರಮಾತ್ಮ? ಯಮಗ್ ಹೇಳ್ತಾನ, ಏನಂತ? ಏ ಯಮರಾಜ, ಓ ಇವನ ಸಾವ ಇಲ್ಲಿ ಇಲ್ಲ. ಆಹಾ. ಇವನ ಹನಿಬಾರದಾಗ ಏನಿತ್ತು, 16 ವರ್ಷ ಬದುಕಬೇಕಂತೇಳಿ ಇವನು ಹನಿಬಾರದಾಗ ಇತ್ತ ಕರೆ. ಹೌದಾ? ಇವ ಪ್ರಯತ್ನ ಮಾಡಿ, ಭಕ್ತಿ ಅಂತಕ್ಕಂಥ ಪ್ರಯತ್ನ ಮಾಡಿ, ತಾಯಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡಿ, ಮಾಡಿ ಜಪ ತಪ ಮಾಡಿ, ಹಾ ಹಾ ಇವತ್ತು 16 ವರ್ಷ ಅಲ್ಲ, ಇವ ಒಬ್ಬ ಚಿರಂಜೀವಿ ಆಗಿ ಬದುಕವಾದಾನ. ಇವನಿಗೆ ಸಾವಿಲ್ಲತ್ತು ಸಾಕ್ಷಾತ್ ಪರಮಾತ್ಮ ವರದ ಹಸ್ತ ಕೊಟ್ಟ ಪುಣ್ಯಾತ್ಮರಿ, ವರದ ಹಸ್ತ ಕೊಟ್ಟ. ನೋಡು, ಹಣೆಬಾರದಾಗಿರ್ತಕ್ಕಂತ ಸಾವನ್ನು ತಪ್ಪಿಸಿ ಮರಳಿ ಅವನ ಹಣೆಬಾರದಾಗ 16 ವರ್ಷದ ಸಾವು ಅಳಕಿಸಿ ಹೌದು ಚಿರಂಜೀವಿ ಆದ ಅಂತ ಹೇಳಿ ಜಗತ್ತದಾಗ ಇತಿಹಾಸದ ಪಿಂಟು ಮಾಸ್ತರ, ಜಗತ್ತದಾಗ ಪ್ರಯತ್ನ ಶ್ರೇಷ್ಠದ ಅಂತೇಳಿ ಇವತ್ತು ತೊದಲುವಾಗಿ ಮಾಳು ಮಾಸ್ತರದ ವಾದದ ಮುಂದಿನ ಸಂದಿಗೆ ನಿನ್ನ ಪವರ್ ಇತ್ತಂದ್ರೆ ಹಿಂಗ ಉದಾಹರಣೆ ಕೊಟ್ಟಿ ಕೂಡಿದ ಸಭದ ಕೈಲಿ ಜನರು ಚಪ್ಪಾಳೆ ತಟ್ಟಿದ್ರು, ಹೌದು ಪಿಂಟು ಮಾಸ್ತರ ಅಂತೇಳಿ ಇವತ್ತಿ ಸಭಾದ ಕೈ ಎತ್ತಿ ಹೇಳ್ತೀನಿ ನಾವು. ಹೌದಾ 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 ಜಗತ್ತದಾಗ ಪ್ರಯತ್ನ ಶ್ರೇಷ್ಠದ. ಹೌದಾ ಸಾವು ಬಂದ್ರು ಕೂಡ ಸಾವು ಬಯಲಾಗ್ಯದ, ಅದಕ್ಕೆ ಜಗತ್ತದಾಗ ಪ್ರಯತ್ನ ಶ್ರೇಷ್ಠದ ಇವತ್ತು ನನ್ನ ವಾದದ. ಹೌದಪ್ಪ ಹೌದು. ಅದಕ್ಕ ಪ್ರಯತ್ನ ಎಂಬುದು ಬಹಳ ದೊಡ್ಡದ. ಬಹಳ ದೊಡ್ಡದ, ಹೌದು ಬಹಳ ಮಾತಾಡುದಿಲ್ಲ. ಹೌದು. ಈಗ 4 ನೋಡಿ ಕ್ಯಾಲಿ ಹಾಡಿ ಹಾಡಿ ಅರಬಟ್ಟ ಮಾವು ಪಾಳೆ ಹೋಗುದದ. ನೀವ್ ಮಾವಂದನ ಮತ್ ಬೆಂಕಿ ಹತ್ತದ ನನಗೆ. ನನಗೆ ಏನ್ ಕೊಡ್ಲಿಕ್ಕೆ ಅವ ತೊಂದ್ ಕಡ್ದಂಗ ಇಲ್ಲ, ಆಯ್ತು. ಮಾವನಂಗಿಲ್ಲ ಅದು. ಆ? ಇವತ್ತು ನೀವು ಏನ್ ಬೇಕಾದ ಏಕ ಮಾರ್ ಪಂಚಸ್ತುಕಡ ಆಗ್ಬೇಕು ಮುದಕ್ಯ. ಏನತಿ? ಏ ಹೇಳುದದ ಹೌದು ವಿಷಯದಾಗ ಹೇಳುದದ. ಮಾವು ಅಂದ್ರ ಹಿಂಗ ತಿಳ್ಕೊಳಕ್ ಹೋಗ್ಬೇಡ. ಹೌದು. ಹಳ್ಯಾ ಮಾವನ ವಾದ ನಿನಗೆ ಇನ್ನೂ ತಿಳಿದದ, ಹೇಳುದದ ಮುಂದಿನ ಸಂದಿಗೆ ಹೇಳವಿದ್ದ. ನೋಡ್ರಿ ಅವ್ರ ಮ್ಯಾಲ ನಾವ್ ಹೆಂಗ್ ಕೂತಾನ, ಬುಟ್ಟ್ಯಾಗ ಜೋಕ್ಮಾರ್ ಕೂತಂಗ ನೋಡು. ಇರ್ಲಿ, ಹಂಗ ಹೌದ್. ಮಾತಾಡ್ಲಿಕ್ಕೆ ಹೋಗ್ಬೇಡ. ಹೌದು ಅದಕ್ಕೆ ಇವತ್ತಿನ ದಿವಸ ಜಗತ್ತದಾಗ ಪ್ರಯತ್ನ ಶ್ರೇಷ್ಠದ ಇವತ್ತು ನನ್ನ ವಾದದ. ಹೌದು ಅದಕ್ಕೆ ಒಂದ್ 4 ನೋಡಿ. ಹೌದು ಮಹಾಲಕ್ಷ್ಮೀ ದೇವಿ ಬದ್ದಲ, ಗುಂಡೇವಾಡಿ ಊರಿನ ಬದ್ದಲ, ಈ ತಾಯಿ ಬದ್ದಲ ಚರಿತ್ರೆ ಹೇಳ್ಬೇಕಂದ್ರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ತಾಯಿ ಬದಲು ಒಂದು 4 ನೋಡಿ ಭಕ್ತಿ ಸ್ವರೂಪವಾಗಿ ಹೌದು ವರ್ಣನೆ ಮಾಡಿ ಹಾಡವ್ರಿದ್ದಾರೆ. ನೀವೆಲ್ಲರೂ ತಾಯಿ ಬದಲು ಒಂದು 4 ನೋಡಿ ಹಾಡ್ರಂದ್ರೆ, ಚಪ್ಪಾಳೆ ಕೊಟ್ರಂದ್ರೆ ಮಾತ್ರ ಹಾಡವ್ರಿದ್ದಾರೆ. ಹೌದು. ಹಾಡ್ನು ಬ್ಯಾಡ್ರಿ ಅವ. ಮತ್ತೆ ಚಪ್ಪಾಳಿ